ಸಚಿವ ಸ್ಥಾನ ಸಿಗದಿದ್ದಕ್ಕೆ ಡಾಕ್ಟರ್ ಎಂಸಿ ಸುಧಾಕರ್ ಕೂಡ ರೋಷಾವೇಶ. ಸಚಿವ ಸ್ಥಾನ ನೀಡದಿರೋದಕ್ಕೆ ಯಾವುದೇ ಕಾರಣ ಕೊಟ್ಟಿಲ್ಲ. ಸಿದ್ದರಾಮಯ್ಯಗೂ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇತ್ತು, ಆದ್ರೂ ಯಾತಕ್ಕಾಗಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಕೆಲವರ ಪರ ದೆಹಲಿಗೆ ಹೋಗ್ಲಿಲ್ಲ ಅಂತ ಜಿದ್ದು ಸಾಧಿಸಿದ್ದಾರೆ. ಎಲ್ಲರನ್ನೂ ನಾಯಕರು ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪರೋಕ್ಷವಾಗಿ ಸಿಎಂ ಡಿಕೆಶಿ ವಿರುದ್ಧ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ತಿರುಗಿ ಬಿದ್ರೆ ಕಷ್ಟ, ನಮ್ಮ 2 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ಸುಧಾಕರ್ ಕೆಂಡ ಕಾರಿದ್ದಾರೆ. ಇನ್ನು ಎಂಸಿ ಸುಧಾಕರ್ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ನಿನ್ನೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಹಿಂದೆ ಇದ್ದಂತಹ ಹಲವು ಸಚಿವರನ್ನ ಮುಖ್ಯಮಂತ್ರಿಗಳು ಕೈ ಬಿಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಕಳಿಸಿದಂತಹ ಒಂದು ಪಟ್ಟಿಯಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿದಂತಹ ಒಂದು ಪಟ್ಟಿಯಲ್ಲಿ ಇಲ್ಲ. ಆದರೆ ಹಲವು ಸಚಿವರುಗಳಿಗೆ ಇರೋದೇನು ಅಂತ ಹೇಳಿದ್ರೆ, ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಟರು, ಈ ವಿಚಾರವನ್ನು ಹೇಳಲೇ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಇದೆ. ಕೆಲವು ಶಾಸಕರು ನಮಗೆ ರಾಜಕೀಯ ಬೇಕಾ, ನಾವು ರಾಜೀನಾಮೆನೇ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತಷ್ಟು ಜನ ನಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಕ್ಷೇತ್ರದ ಜನರು, ಅವ್ರಿಗೋಸ್ಕರ ನಾವು 5 ವರ್ಷಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಜೊತೆಗೆ ಈಗ ಡಾಕ್ಟರ್ ಎಂಸಿ ಸುಧಾಕರ್ ಅವರಿದ್ದಾರೆ. ಒಂದು ಕಡೆ ಜಿಲ್ಲಾ ಪ್ರಾತಿನಿಧ್ಯವಂತೂ ಈ ಬಾರಿ ಇಲ್ಲವೇ ಇಲ್ಲ, ಜೊತೆಗೆ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೈ ಬಿಟ್ಟರು, ಅವ್ರಿಗೇನಾದರೂ ರೀಸನ್ ಕೊಟ್ರಾ, ಇದನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಭಾಳಷ್ಟು ಜನ ನಿಮ್ಮ ಜೊತೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥವರು ಸಚಿವರಾಗಿದ್ದಾರೆ. ಸುಮಾರು 20 ಹಳಬರಿಗೆ ಕೊಟ್ಟಿದ್ದಾರೆ. ಸರ್, ಹೊಸ ಮಕ್ಕಳಿಗೆ ಅವಕಾಶ ಕೊಡ್ತೀವಿ, ಹೊಸ ಮಕ್ಕಳು, ನಮಗೇನು ದೊಡ್ಡ ಮಟ್ಟದಲ್ಲಿ ಹೊಸ ಮಕ್ಕಳು ಕಾಣಿಸಿಲ್ಲ. ಆ ಹಳೆ ಮಕ್ಕಳಲ್ಲಿ ಎಂಸಿ ಸುಧಾಕರ್ ಅವರು ಕಾಣಿಸ್ಲಿಲ್ವಾ ಅಂತ? ನೋಡಿ, ಆ ಪ್ರಶ್ನೆ ನಾವು ಯಾರನ್ನ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಇಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ, ನಾವು ಕೊಟ್ಟಂಥ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಲಿಲ್ವಾ? ಇಲ್ಲ ನಾವೇನಾದರೂ ನಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಏನಾದರೂ ಆರೋಪ ಇತ್ತಾ? ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನಾದರೂ ನಮ್ಮ ಹೇಳಿಕೆಗಳಿತ್ತ? ಇಲ್ಲ ನಮ್ಮ ಇಲಾಖೆನ ನಾವು ಸರಿಯಾದ ರೀತಿ ನಡೆಸಲಿಲ್ವಾ? ನನಗಂತೂ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಕಳೆದ 2 ವರ್ಷ, ಈ ವರ್ಷ ನಾನು ಅದನ್ನು ನನ್ನ 1 ವರ್ಷದ ಇಲಾಖೆಯ ಸಾಧನೆಯ ಒಂದು ಪುಸ್ತಕವನ್ನು ನಾನು ಕಳೆದ 2024-25ರಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ACC ಜನರಲ್ ಸೆಕ್ರೆಟರೀಸು ಇಬ್ಬರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಕಳಿಸಿದ್ದೆ. ಮಾನ್ಯ ರಾಹುಲ್ ಗಾಂಧಿ ಅವರು 2 ವರ್ಷನೂ ನನಗೆ ಪ್ರಶಂಸೆ ಪತ್ರವನ್ನು ಅವರೇ ಸ್ವತಃ ಸಹಿ ಮಾಡಿ ಕಳಿಸಿದ್ದಾರೆ. ಆದರೆ ಬೇರೆಯವರು ಯಾರು ಅದಕ್ಕೆ ಸ್ಪಂದಿಸಲಿಲ್ಲ. ಬಹುಶಃ ನನ್ನ ರೀತಿ ಬೇರೆಯವರು ಯಾರ್ಯಾರು ಅವರ ಇಲಾಖೆಯ ಸಾಧನೆಗಳ ಬಗ್ಗೆ ಒಂದು ಪುಸ್ತಕದ ರೀತಿಯಲ್ಲಿ ಕಳಿಸಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಹೈಕಮಾಂಡ್ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾ ಇದ್ದೀನೇನೋ ಅಂತಕ್ಕಂಥ ಭಾವನೆಯಲ್ಲಿ ನಾನಿದ್ದೆ. ಅಥವಾ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಬಾರಿ ಕೆಲವರ ಹತ್ರ ಎಲ್ಲ ವ್ಯಕ್ತಪಡಿಸಿದ್ದಾರೆ, ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅವರೆಲ್ಲ ಬಂದು ನನಗೆ ಹೇಳಿದ್ರು. ಎಲ್ಲೋ ಒಂದು ಕಡೆ ನನಗೆ ಅದು ಒಂದು ರೀತಿ ಒಳ್ಳೆ ರೀತಿ ಕೆಲಸ ಮಾಡುವಂಥದ್ದಕ್ಕೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿತ್ತು. ಆದರೆ ನಾವು ಎಲ್ಲೂ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ನಾನು ಯಾವತ್ತೂ ಕೊಟ್ಟಿಲ್ಲ. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ, ಪ್ರೀತಿ, ಅವ್ರ ಬಗ್ಗೆ ನಾವು ಭಾಳಷ್ಟು ಒಂದು ಅವರ ನಾಯಕತ್ವವನ್ನು ಮೆಚ್ಕೊಂಡಿರ್ತಕ್ಕಂಥವ್ರು. ಆದರೆ ಅಂತಿಮವಾಗಿ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಹೋಗೋರಲ್ಲ ಅಂತಕ್ಕಂಥದ್ದನ್ನು ನಾನು ಮಾನ್ಯ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಏನು ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದರು, ಮಾನ್ಯ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಅಂತ ಹೇಳಿದರು. ಅದೇ ರೀತಿ ನಾವು ಇವರೆಲ್ಲ ಹೇಳಿದ ಮೇಲೆ ನಾವು ಕೂಡ ಅದೇ ರೀತಿ ಬದ್ಧ ಅಂತಕ್ಕಂಥ ಮಾತು ಹೇಳಿದ್ವಿ. ಬಿಟ್ಟರೆ ನಾವ್ಯಾರು ಅಂಕಿ ಸಂಖ್ಯೆಗಳು, ಸಂಖ್ಯಾಬಲ ಇವ್ಯಾವ ವಿಚಾರದಲ್ಲೂ ನಾವು ಯಾರು ಒಂದು ಮಾತು ಕೂಡ ನಾವು ಏನು ಚಕಾರ ಎತ್ತೋರಲ್ಲ. ಇಷ್ಟಾಗಿಯೂ ಕೂಡ ನಾನು ಒಬ್ಬ ಮುಖ್ಯಮಂತ್ರಿಗಳು ಇದ್ದಂಥವರ ಜೊತೆ ನಮ್ಮ ಇಲಾಖೆ ವಿಚಾರದಲ್ಲಿರ್ಬೋದು, ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಅವರ ಜೊತೆ ಸಂಪರ್ಕ ಇಟ್ಕೊಂಡು
ಅವರಿಂದ ಇಲಾಖೆಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಹತ್ರ ಭಾಳ ಆತ್ಮೀಯವಾಗಿದ್ವಿ. ಬಹುಶಃ ಆ ಆತ್ಮೀಯ ಸಂಬಂಧನೇ ಇವತ್ತು ನನಗೆ ಮುಳುವಾಯ್ತು ಅನ್ನೋಂತಕ್ಕಂಥದ್ದು ನನ್ನ ಭಾವನೆ. ಕೆಲವರು ಜಾತಿ ಲೆಕ್ಕಾಚಾರ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೊತೆ ಗುರ್ಸ್ಕೊಳ್ಳಿಲ್ಲ, ನಮ್ಮ ಜೊತೆ ಇವ್ರ ಜೊತೆ ದಿಲ್ಲಿಗೆ ಬರಲಿಲ್ಲ, ಈ ರೀತಿ ಕೆಲವು ಗ್ರಹಿಕೆಗಳನ್ನು ಮಾಡಿಕೊಂಡು ಅವರು ನಮ್ಮ ಮೇಲೆ ದ್ವೇಷ ಸಾಧಿಸುವಂಥದ್ದು ಮಾಡಿದ್ರು. ಹಲವಾರು ನಮ್ಮ ಸ್ನೇಹಿತರು ಬೇರೆ ಸಂದರ್ಭದಲ್ಲಿ ಹೋದಾಗ ಈ ಸತಿ ಅವ್ನಿಗೇನು ಮಾಡ್ತೀನಿ ನೋಡು ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಭಾಳ ಗೌರವಯುತವಾಗಿ ಏನು ಮಾತು ಕೊಟ್ಟಿದ್ರು, ಆ ಮಾತಂತೆ ರಾಹುಲ್ ಗಾಂಧಿ ಅವರಿಗೆ ಅಪಾರವಾದಂಥ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು. ಆ ಗಳಿಗೆಯಲ್ಲೇ ನನಗೆ ಅರ್ಥ ಆಯಿತು, ನಮ್ಮ ಕತೆ ಇಷ್ಟೇ, ನಮ್ಮ ಮೇಲೆ ಇನ್ನು ಇವರು ಹಗೆ ಸಾಧಿಸ್ತಾರೆ, ದ್ವೇಷ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಆಗಲೇ ಅರ್ಥ ಆಯಿತು. ಮುಂದೆ ಮಾತ್ರ ಭಾಳ ನಂಬಿಕೆಯಿಂದ ಮಾತಾಡೋದು, ನೀವು ಉತ್ತಮವಾಗಿ ಕೆಲಸ ಮಾಡಿದ್ವಿ ಅಂತ ಹೊಗಳಿಕೆ ಮಾತಾಡೋದು, ಆದರೆ ಹಿಂದೆ ಏನೆಲ್ಲ ನನ್ನ ಹಿಂದೆ ನಡೀತಾ ಇತ್ತು ಅನ್ನೋಂಥದ್ದನ್ನು ಯಾರೆಲ್ಲ ನನ್ನ ಬಗ್ಗೆ ಹೇಳಿದರು, ಭಾಳ ಜನ ನನಗೆ ಶಾಸಕರು ಆತ್ಮೀಯರಿದ್ದಾರೆ, ಅವರೆಲ್ಲರೂ ಹೇಳಿದರು ನಿನ್ನ ಬಗ್ಗೆ ಅಭಿಪ್ರಾಯ ಬೇರೆ ಇದೆ ಅಲ್ಲಿ ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಅದು ಸತ್ಯ ಆಯಿತು. ಇದಿಷ್ಟು ಡಾಕ್ಟರ್ MC ಸುಧಾಕರ್ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಂದು ಯಾವುದು ತಕರಾರು ಇಲ್ಲ, ಆದರೆ ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಟರು ಅನ್ನುವಂಥದ್ದನ್ನು ಹೇಳಿದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಬಹುತೇಕ ನಾನು ಸಿದ್ದರಾಮಯ್ಯ ಅವ್ರ ಜೊತೆಗೂಡಿ ಇದ್ದಿದ್ದು ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಕಾರಣ ಆಗಿರ್ಬೋದು, ಆದರೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತೋ ಆ ಕೆಲಸವನ್ನು ಅಷ್ಟೇ ಮಾಡಿದ್ದೀನಿ. ಒಂದು ಕಡೆ ಇಲಾಖೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ, ಮತ್ತೊಂದು ಕಡೆ ಎಲೆಕ್ಷನ್ನ ಟಾಸ್ಕನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.